ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ಲೀಸ್ 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 ನೋಡ್ತಾ ಇರೋರೆಲ್ಲರೂ ನನ್ನ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ನನ್ನ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಇನ್ನೊಂದು ವೀಕು ನನಗೆ ಡೈಲಿ ವೀಡಿಯೋನ ಹಾಕೋಕ್ಕಾಗಲ್ಲ. ಪ್ಲೀಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬಟ್ ಟೈಮ್ ಸಿಕ್ಕಿದಾಗ ಖಂಡಿತ ಹಾಕ್ತೀನಿ. ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ತಪ್ಪದೆ ದಿನಾನೂ ಹಾಕ್ತೀನಿ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾತಾಡ್ಬಿಟ್ಟು ಬಂದೆ ನೀನು ಅಂಥದ್ದು? ನಾನು ಬರ್ತೀನಿ ಅಂದ್ರೂ ಬುಡ್ದಂಗೆ ಒಬ್ಳೆಯ ಹೋಗ್ಬಿಟ್ಟು ಮುಖ ತುಂಬಿಸಿಕೊಂಡು ಕೇಳಿದ್ದಳು ಗೆಳತಿಗೆ. ಅವಳು ಬರುತ್ತಿದ್ದ ಹಾಗೆ ಪ್ರಾರ್ಥನಾ, ಅಯ್ಯೋ ನನ್ನ ಮುದ್ದು ಗೆಳತಿ, ಕೋಪ ಬ್ಯಾಡ ಕಣೆ ನನ್ನ ಸುಂದ್ರಿ ಎನ್ನುತ್ತಾ ಅವಳ ಕೆನ್ನೆಗಿಂಡಿದಳು ಮಮತಾ. ಬುಡು ಈಗ ಬೆಣ್ಣೆ ಹಚ್ಚೋದೇನು ಬ್ಯಾಡ ನೀನು. ಅದೇನು ಮಾತಾಡ್ದೆ ಅನ್ನೋದನ್ನ ಹೇಳು ಮತ್ತೆ ಎಂದಳು ಅದೇ ಮುನಿಸ್ಸಿನಲ್ಲಿ. ಈಗ ಗಂಭೀರವಾಗಿ ಹೇಳಿದಳು ಮಮತಾ. ಪಾರಿ, ಏನಿಲ್ಲ ಕಣೆ, ನಾನು ನಮ್ಮೂರಿಗೆ ಒಂದ್ಸಲ ಹೋಗಿ ಬರ್ಬೇಕಲ್ವಾ. ಅಪ್ಪ ಅಮ್ಮ ಕಾಯ್ತಾವ್ರೆ, ಅದಕ್ಕೆ ಹಿಂದೆ ಹೊರಟ್ಬಿಡೋಣ ಅಂತವ ಕಣೆ. ಬ್ಯಾಡ, ಹೋದ್ರೆ ಬ್ಯಾಗ ಬರ್ಬೋದಲ್ವಾ. ಅದಕ್ಕೆ ಪ್ರೊಫೆಸರ್ ತಾವು ಹೋಗಿ ಮಾತಾಡ್ಬಿಟ್ಟು ಹಿಂಗಿಂಗೆ ಅಂತವ ಹೇಳ್ಬಿಟ್ಟು ಬಂದೆ ಪಾರಿ ಎಂದಳು ನೋವಿನಿಂದ ಮಮತಾ. ಅವಳು ಊರಿಗೆ ಹೋಗುತ್ತಿರುವ ವಿಷಯ ಕೇಳಿ ಮುಖ ಬಾಡಿ ಹೋಗಿತ್ತು ಹುಡುಗಿಗೆ. ಇಲ್ಲಿ ತನಗೇ ಎಂದು ಇರುವವಳು ಇವಳೊಬ್ಬಳೇ. ಅವಳು ಈಗ ಹೊರಟಿದ್ದಾಳೆ. ಆದರೆ ಬೇಡ ಎನ್ನಲು ಸಾಧ್ಯವೇ? ಪಾಪ ಆಂಟಿ ಅಂಕಲ್ ಕಾಯ್ತಾ ಇರ್ತಾರೆ ಇವಳು ಬರೋದನ್ನೇ. ಒಬ್ಬಳೇ ಮಗಳಲ್ಲವೇ? ಅವಳು ರಜದಲ್ಲೂ ಮನೆಗೆ ಬರಲಿಲ್ಲ ಎಂದರೆ ಅವರಿಗೂ ದುಃಖವೇ ಅಲ್ಲವೇ? ಪಾಪ ಹೋಗಿ ಬರಲಿ ಎಂದುಕೊಂಡಳು ಪ್ರಾರ್ಥನಾ. ಗೆಳತಿಯ ಬಾಡಿದ ಮುಖ ನೋಡಿ ಮಮತಾಗೂ ನೋವೇ. ಆದರೆ ಅಸಹಾಯಕಿಯವಳು. ಪಾಪ ಪಾರಿ, ಅಜ್ಜಮ್ಮ ಇದ್ದಿದ್ರೆ ಊರಿಗೆ ಬರೋಳು. ಮನೆ ಅಂತ ಒಂದು ಇರೋದು. ಈಗ ಅಕ್ಷರಶಃ ಅನಾಥೆ ಆಗ್ಬಿಟ್ಲು. ನೋವಾಯಿತು ಅವಳ ಪರಿಸ್ಥಿತಿಗೆ. ನಿಟ್ಟುಸಿರು ಬಿಟ್ಟಳು. ಪಾರಿ, ಇಲ್ಲಿ ನೋಡು, 4 ದಿನ ಕಣೆ, ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ. ನಿಂಗೆ ಗೊತ್ತೇ ಆಗಕ್ಕಿಲ್ಲ. ಹಿಂಗೆ ಬೇಸರ ಮಾಡ್ಕೊಂಡು ಕಳಿಸ್ಬೇಡ ಕಣೆ, ನನಗೂ ಅಳ ಬರ್ತದೆ ಎಂದಳು ಬೇಸರದಿಂದ ಮಮತಾ. ಹಂಗೇನೂ ಇಲ್ಲ ಕಣೆ ಮಮ್ಮಿ, ನೀನು ಹೋಗ್ಬಿಟ್ಟು ಬಾ. ಪಾಪ ಅಲ್ಲಿ ಆಂಟಿ ಅಂಕಲ್ಲುವೇ ಕಾಯ್ತಾ ಇರ್ತಾರಲ್ವಾ. ನನಗೂ ಅರ್ಥ ಆಯ್ತದೆ. ಬಾರದ ನಗುವನ್ನು ಮುಖದಲ್ಲಿ ತಂದುಕೊಂಡು ಗೆಳತಿಗೆ ಸಮಾಧಾನ ಹೇಳಿದ್ದಳು ಹುಡುಗಿ. ತನಗೆ ಬೇಸರವಿದ್ದರೂ ಕೂಡ ಅದು ನನ್ನ ಮುದ್ದು ಗೆಳತಿ ಅಂದರೆ. ನೀನು ಚಿಂತೆ ಮಾಡಬೇಡ ಪಾರಿ. ಅವಯ್ಯ ಪ್ರೊಫೆಸರ್ ಶಾನೆ ಒಳ್ಳೆಯವರು. ಆ ಜಂಬದ ಕೋಳಿ ನಿಂಗೆ ಏನೂ ಹೇಳ್ದಂಗೆ ನೋಡ್ಕೋತಾರೆ. ನನಗೆ ಆ ನಂಬಿಕೆ ಐತೆ. ನನಗೂ ನನ್ನ ಅವ್ರ ಕಾರಾಗೆ ಬಸ್ ಸ್ಟ್ಯಾಂಡ್ಗೆ ಬಿಟ್ಬಿಟ್ಟು ಬರ್ತೀನಿ ಅಂದರು ಕಣೆ ಪಾರಿ. ನಾನು ಬ್ಯಾಡ ಅಂದ್ರೂ ಕೇಳಲಿಲ್ಲ. ನಾನೂ ಬ್ಯಾಡ ಸರ್, ನಾನು ಆಟೋದಾಗೆ ಹೋಯ್ತೀನಿ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತಂದೆ. ಆದ್ರೂ ಅವರು, ನೀವು ನನ್ನ ಮನೇಲಿರೋ ಗಂಟ ನನ್ನ ಜವಾಬ್ದಾರಿ, ನನಗೇನು ತೊಂದರೆ ಇಲ್ಲ ಅಂತಂದ್ರು ಕಣೆ. ನಿಂಗೂ ಈ ಮನೆಯಾಗೆ ಏನೂ ತೊಂದರೆ ಆಗ್ದಿರ ಹಂಗೆ ನೋಡ್ಕೋತಾರೆ ಅವರು, ನಂಗೆ ಗೊತ್ತದೆ ಎಂದು ಗೆಳತಿಗೆ ಧೈರ್ಯ ಹೇಳಿದ್ದಳು ಮಮತಾ. ಅವಳ ಮಾತು ಕೇಳಿದವಳಿಗೆ ಸರ್ರು ತುಂಬ ಒಳ್ಳೆಯ ಜನ ಅನ್ನೋದು ಮೊದಲೇಯ ಗೊತ್ತಿತ್ತು ನನಗೆ. ಆದ್ರೂ ಅವರು ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಒಳ್ಳೆಯ ಜನ ಬಿಡು. ನಂಗಂತೂ ಶಾನೆ ಸಹಾಯ ಮಾಡವ್ರೆ. ಅವರ ಋಣ ನನ್ನ ಮ್ಯಾಕೆ ತುಂಬಾ ಅದೇ ಎಂದುಕೊಂಡು ಕೊರಳಲ್ಲಿದ್ದ ಅವನು ಕಟ್ಟಿದ್ದ ತಾಳಿಯನ್ನು ಅವಳಿಗೆ ಅರಿವಿಲ್ಲದೆಯೇ ಮುಟ್ಟಿಕೊಂಡಳು. ಏನೋ ಅರಿಯದ ಭಾವ. ಹೌದು ಮಮ್ಮಿ, ಪ್ರೊಫೆಸರ್ ತುಂಬಾ ಒಳ್ಳೆ ಜನ. ನಾವು ಅಂದ್ಕೊಂಡಿರೋದಕ್ಕಿಂತನೂ ಅವರ ಋಣ ಹೆಂಗೆ ತೀರ್ಸೋದೋ ಗೊತ್ತಿಲ್ಲ ಕಣೆ. ದೇವರು ಅವರನ್ನು ಚೆಂದಾಗಿಟ್ಟಿರಲಿ ಎಂದಳು ಸ್ವಲ್ಪ ಭಾವುಕಳಾಗಿ. ಹೌದು ಕಣ್ಪಾರಿ, ಅದ್ಬಿಡು, ನಾನು ಪ್ರೊಫೆಸರ್ ತಾವು ಹೇಳ್ಬಿಟ್ಟು ಬರ್ತೀನಿ, ನಾನು ರೆಡಿಯಾಗಿವ್ನಿ ಅಂತವ. ಹೆಂಗುವೆ ನಾವು ಬಂದಿರೋ ಬ್ಯಾಗೆಲ್ಲನೂ ಹಂಗೆ ಅದೇ ಅಲ್ವಾ, ಅದರಿಂದ ಬ್ಯಾಡ್ದಿರ ಬಟ್ಟೆಯ ತೆಗೆದು ಮಡಗಿದ್ರೆ ಆಯಿತು ಎಂದು ಅತ್ತ ನಡೆದಳು. ಅವಳನ್ನು ಬಸ್ ಸ್ಟ್ಯಾಂಡ್ಗೆ ಬಿಡಲು ಶರಶ್ಚಂದ್ರನೇ ಕೀ ಹಿಡಿದು ನಿಂತಿದ್ದ. ಡ್ರೈವರ್ ಅವನ ಮನೆಯಲ್ಲಿ ಯಾರಿಗೂ ಆರೋಗ್ಯ ಸರಿಯಿಲ್ಲ ಅಂತ ಮನೆಗೆ ಹೋಗಿದ್ದ. ಅನೀಶ್ ಕೂಡ ಕೆಲಸದ ಮೇಲೆ ಹೊರಗಿದ್ದ. ಮಮ್ಮಿ, ನಾನು ಬತ್ತೀನಿ ಕಣೆ ನಿನ್ನ ಜೊತೆಗೆ ಬಸ್ ಸ್ಟ್ಯಾಂಡ್ ಗಂಟ. ಹೆಂಗುವೆ ಕಾರು ಮತ್ತೆ ಮನೆಗೆ ಬರ್ತದಲ್ವಾ, ನಾನು ಬರೋಕ್ಕಾಯ್ತದೆ. ನನಗೂ ಅಷ್ಟು ಬೇಜಾರಾಗಕ್ಕಿಲ್ಲ ಎಂದು ತಾನೂ ರೆಡಿಯಾಗಿದ್ದಳು ಪ್ರಾರ್ಥನಾ. ಕಾರ್ ಹತ್ತಿರ ಬಂದ ಹುಡುಗಿಯರು ಡ್ರೈವರ್ ಸೀಟಿನಲ್ಲಿ ಕುಳಿತಿದ್ದ ಶರಶ್ಚಂದ್ರನನ್ನು ನೋಡಿ ಕಣ್ಣರಳಿಸಿದ್ದರು. ಮುಜುಗರವೂ ಆಯಿತು ಅವರಿಗೆ.
ಸರ್ ನೀವು ಬೇಡ ಸರ್, ಪರವಾಗಿಲ್ಲ, ನಾವೇ ಆಟೋದಲ್ಲಿ ಹೋಗ್ತೀವಿ ಎಂದಳು ಮಮತಾ. ನೋ 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 ಪ್ರಾಬ್ಲಮ್, ಬನ್ನಿ ಬನ್ನಿ, ನಾನೇ ಬಿಟ್ಟು ಬಂದೆ, ನಿಮಗೇನಾದರೂ ಪ್ರಾಬ್ಲಮ್ಮಾ ಹೇಳಿ, ನನಗೂ ಆ ಕಡೆ ಸ್ವಲ್ಪ ಕೆಲಸ ಇದೆ, ಹಾಗೆ ನಿಮ್ಮನ್ನು ಬಿಟ್ಟು ಬರ್ತೀನಿ ಅಷ್ಟೇ ಎಂದ ಅವರ ಸಮಾಧಾನಕ್ಕೋಸ್ಕರ ಶರಶ್ಚಂದ್ರ. ಅಸಲಿಗೆ ಅವನಿಗೆ ಏನೂ ಕೆಲಸವೇ ಇರಲಿಲ್ಲ ಹೊರಗಡೆ. ಬೇರೇನೂ ಮಾತನಾಡದಾದರೂ ಹುಡುಗಿಯರು ಸುಮ್ಮನೆ ಕಾರ್ ಹತ್ತಿ ಕುಳಿತಿದ್ದರು. ಅಲ್ಲಿ ಅವನು ಕಾರ್ ಒಳಗೇ ಕುಳಿತಿದ್ದ. ಅವನು ತಾನು ಬಸ್ ಹತ್ತಿರ ಬರುತ್ತೇನೆ ಎಂದರೂ ಕೇಳಿರಲಿಲ್ಲ ಮಮತಾ. ಸುಮ್ಮನೆ ನೀವ್ಯಾಕೆ ಬರ್ತೀರಾ ಈ ರಶ್ಶಲ್ಲಿ, ನಾವೇ ಹೋಗ್ತೀವಿ ಎಂದು ನಡೆದಿದ್ದರು. ಹುಷಾರು ಪಾರಿ, ಏನಿದ್ರೂ ಅವಯ್ಯ ಪ್ರೊಫೆಸರ್ ತಾವು ಹೇಳು, ಜನ ಬಹಳ ಒಳ್ಳೆಯವರು, ಅವರೇ ಎಲ್ಲನೂ ನೋಡ್ಕೋತಾರೆ, ನೀನು ಸಂಕೋಚ ಪಟ್ಕೊಂಡು ಏನೂ ಅವರಿಗೆ ಹೇಳ್ದಂಗೆ ಇರಬೇಡ. ನನಗೂ ಫೋನ್ ಮಾಡು ದಿನಾಲೂ ಮರೀದಂಗೆ. ನನ್ನ ಫೋನ್ನ ಇಟ್ಕೋ ನೀನೇಯ ಅಂದ್ರೂ ಕೇಳೋಕ್ಕಿಲ್ಲ ನೀನು. ಆ ಮನೆಯಾಗೆ ಫೋನ್ ಐತೆ, ಕಾಲ್ ಮಾಡು ತಪ್ಪದಂಗೆ. ತನ್ನಿಂದ ಆದಷ್ಟು ಉಪದೇಶ ಮಾಡುತ್ತಿದ್ದಳು ಗೆಳತಿಗೆ ಮಮತಾ. ಅವಳು ಹೇಳಿದ್ದಕ್ಕೆಲ್ಲ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತಿದ್ದಳು ಹುಡುಗಿ. ಏನೇ ನೀನು ಪಾರಿ, ಮಾತು ಬರ್ದಿರೋ ಮೂಕಿ ಹಂಗೆ ಬರೀ ತಲೆ ಅಲ್ಲಾಡಿಸ್ಕೊಂಡು ಮಾತಾಡೆ. ನೀನು ಹಿಂಗಿದ್ರೆ ನಂಗಾದ್ರೂ ಹೋಗೋಕ್ಕೆ ಹೆಂಗೆ ಮನ್ಸು ಬಂದಾತು ಹೇಳು, ನಾನೇ 4 ದಿನ ಕಣೆ ಬಂದ್ಬಿಡ್ತೀನಿ ಎಂದಿದ್ದಳು ಮಮತಾ. ಭಾರದ ನಗುವನ್ನು ಮುಖದ ಮೇಲೆ ತಂದುಕೊಂಡಿದ್ದಳು ಕಷ್ಟಪಟ್ಟು ಪ್ರಾರ್ಥನಾ. ಹಾಗೇನಿಲ್ಲ ಕಣ್ಮಮ್ಮಿ, ನೀನು ಆರಾಮಾಗಿ ಇದ್ಬಿಟ್ಟು ಬಾ ಊರ್ನಾಗೆ, ನನ್ನ ಚಿಂತೆ ಮಾಡಬೇಡ, ನಾನು ಆರಾಮಾಗೇ ಇರ್ತೀನಿ, ಫೋನೂ ಮಾಡ್ತಾ ಇರ್ತೀನಿ, ನೀನು ಹುಷಾರಾಗಿ ಹೋಗ್ಬಿಟ್ಟು ನಿಧಾನಕ್ಕೆ ಬಾ, ನನ್ನ ಚಿಂತೆಯ ಬುಟ್ಟಾಕು. ಪಾಪ ಆಂಟಿ ಅಂಕಲ್ಗೂ ಅವ್ರ ಮಗಳು ಅವ್ರ ಜೊತೆನಾಗೆ ರಜಾದಲ್ಲಾದ್ರೂ ಇರಲಿ ಅಂತವ ಇರ್ತದಲ್ವಾ, ಗಾಬರಿಯಿಂದವ ಓಡ್ ಬಂದ್ಬಿಡ್ಬೇಡ ನೀನು ಎಂದು ಬುದ್ಧಿವಾದ ಹೇಳಿದ್ದಳು ಮಮತಾಗೆ. ಸರಿ ಕಣ್ಪಾರಿ, ನಂದ್ಬಿಡು, ನೀನಿನ್ನು ಹೊರಡು, ಅವಯ್ಯ ಪ್ರೊಫೆಸರ್ ಸರು ಕಾಯ್ತಾ ಇರ್ತಾರೆ, ಗಾಬರಿ ಆಗ್ಬಿಟ್ಟಾರು ಎಂದು ಹೇಳಿ ಬಾಯಿ ಮುಚ್ಚುವುದರೊಳಗೆ ದೂರದಲ್ಲಿ ಶರಶ್ಚಂದ್ರ ಬರುತ್ತಿದ್ದುದನ್ನು ನೋಡಿದಳು ಮಮತಾ. ನಾನು ಬರ್ತೀನಿ ಅಂದರೂ ಕೇಳದೆ ಇಬ್ಬರೇ ಹೋಗಿದ್ದಾರೆ. ಇದೇನು ಇಷ್ಟೊತ್ತಾದರೂ ಹುಡುಗಿಯ ಪತ್ತೆನೇ ಇಲ್ವಲ್ಲ, ನನ್ನ ಕಾರ್ ನಿಲ್ಲಿಸಿದ ಜಾಗ ಗೊತ್ತಾಗದೆ ದಾರಿಗೀರಿ ಏನಾದರೂ ತಪ್ಪಿಸ್ಕೊಂಡು ಬಿಟ್ಟಿದ್ದಾಳ, ಏನು ಕಥೆ ಎಂದುಕೊಂಡು ತಾನೇ ಬಸ್ ನಿಲ್ಲುವ ಜಾಗದತ್ತ ಬಂದಿದ್ದ ಶರಶ್ಚಂದ್ರ. ಅಲ್ಲಿ ನೋಡೆ ಪಾರಿ, ಅವಯ್ಯ ಪ್ರೊಫೆಸರೇ ಬತ್ತಾವ್ರೆ ಇಲ್ಲಿ, 100 ವರ್ಷ ಆಯಸ್ಸು ಕಣೆ ಅವರಿಗೆ ಎಂದಿದ್ದಳು ಮಮತಾ ಅವನನ್ನು ಅಲ್ಲಿ ನೋಡಿ. ಸರ್ರನೆ ತಿರುಗಿ ನೋಡಿದ್ದಳು ಪ್ರಾರ್ಥನಾ. ತನ್ನ ಪ್ಯಾಂಟ್ ಜೇಬಿನ 2 ಜೇಬಿನಲ್ಲಿ ಕೈ ತೂರಿಸಿ ಇತ್ತಲೇ ನಡೆದು ಬರುತ್ತಿದ್ದ ಶರಶ್ಚಂದ್ರನನ್ನು ನೋಡಿ ಕಣ್ಣರಳಿಸಿದ್ದಳು. ಇನ್ನೇನು ಬಸ್ ಹೊರಡುವುದರಲ್ಲಿತ್ತು. ಮತ್ತೆ ಕಣ್ಣು ತುಂಬಿಕೊಂಡಿದ್ದಳು ಪ್ರಾರ್ಥನಾ. ಮಮತಾ ಗೆಳತಿಯ ಕೈ ಹಿಡಿದು ಹುಷಾರು ಕಣೆ ಪಾರಿ, ಅಳ್ಬೇಡ, ಕಾಲ್ ಮಾಡ್ತಿರು ಮರಿಬೇಡ ಎನ್ನುವುದರೊಳಗೆ ಬಸ್ ಹೊರಟಿತ್ತು. ಗೆಳತಿಗೆ ಕೈ ಬೀಸಿ ಕಣ್ಣು ಒರೆಸಿಕೊಳ್ಳುತ್ತಿತ್ತು ಹುಡುಗಿ. ದೂರದಿಂದಲೇ ಹುಡುಗಿಯನ್ನು ಕಂಡವನಿಗೆ ಸಮಾಧಾನವಾಗಿತ್ತು. ಸದ್ಯ ಇಲ್ಲೇ ಇದ್ದಾಳೆ, ನಾನೇನೋ ದಾರಿ ಏನಾದರೂ ತಪ್ಪಿಸ್ಕೊಂಡ್ಬಿಟ್ಲಾ ಅಂತ ಗಾಬರಿ ಆಗ್ಬಿಟ್ಟಿದ್ದೆ ಎಂದುಕೊಂಡವನು ಅವಳತ್ತ ನಡೆದ. ಪ್ರಾರ್ಥನಾ ನಿಧಾನಕ್ಕೆ ಕರೆದಿದ್ದ ಅವಳ ಸನಿಹಕ್ಕೆ ಬಂದು ಶರಶ್ಚಂದ್ರ. ತಲೆ ಎತ್ತಿ ಅವನ ಕಡೆ ನೋಡಿದ್ದಳು ಹುಡುಗಿ. ಅವನ ಕರೆಗೆ ಕಣ್ಣು ತುಂಬಿತ್ತು. ಅತ್ತಿದ್ದರಿಂದಲೋ ಏನೋ ಅವಳ ನೀಲಿ ಮಿಶ್ರಿತ ಅಗಲವಾದ ಕೆಂಪು ಕಣ್ಣುಗಳು ಕೆಂಪಗಾಗಿಬಿಟ್ಟಿದ್ದವು. ನೋಡಿದವನಿಗೆ ಕರುಳು ಕಿವಿಚಿದಂತಾಗಿತ್ತು. ಅಳ್ತಾ ಇದೆಯಾ ಪ್ರಾರ್ಥನಾ? ಯಾಕೆ, ನಿನ್ನ ಗೆಳತಿಯು ಊರಿಗೆ ಹೋದಳು ಅಂತನಾ? 4 ದಿನ ತಾನೇ, ಬಂದ್ಬಿಡ್ತಾಳೆ, ಇಷ್ಟಕ್ಕೆಲ್ಲ ಅಳ್ತಾರಾ? ನಾವೆಲ್ಲ ಇಲ್ವಾ ನಿನ್ನ ಜೊತೆಗೆ? ಹಾಂ, ಮತ್ತ್ಯಾಕೆ ಅಳೋದು? ತಗೋ, ಕಣ್ಣೀರು ಒರೆಸ್ಕೋ ಎಂದು ಅವಳಿಗೆ ಮೃದುವಾಗಿ ಸಮಾಧಾನ ಮಾಡಿ ತನ್ನ ಪ್ಯಾಂಟಿನ ಜೇಬಿನಲ್ಲಿದ್ದ ತನ್ನ ಕರ್ಚೀಪ್ ತೆಗೆದು ಅವಳತ್ತ ಚಾಚಿದ್ದ ಶರಶ್ಚಂದ್ರ. ಯಾವುದೋ ಲೋಕದಲ್ಲಿತ್ತು ಹುಡುಗಿ. ಅವಳ ಸನಿಹ ಬಂದು ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದಿದ್ದ ಶರಶ್ಚಂದ್ರ. ಈಗ ಇಹಕ್ಕೆ ಬಂದಿದ್ದಳು ಪ್ರಾರ್ಥನಾ. ಅವಳ ಮುಖವನ್ನೇ ನೋಡಿ ಹುಬ್ಬೇರಿಸಿದ್ದ ಶರಶ್ಚಂದ್ರ. ಯಾವ ಲೋಕದಲ್ಲಿದ್ರಿ ತಾವು? ಆವಾಗಲಿಂದ ಕೂಗ್ತಾನೇ ಇದ್ದೀನಿ. ಹಾಂ ಇಲ್ಲ, ಹ್ಞೂ ಇಲ್ಲ ಮೇಡಮ್ದು ಹೇಳಿದರೆ ನಾವು ಸ್ವಲ್ಪ ಆ ಲೋಕಕ್ಕೆ ಹೋಗಿ ಹಾಗೆ ಸುತ್ತಾಡಿ ಬರ್ತಿದ್ವಪ್ಪ ಎಂದು ಕಾಲೆಳೆದ ಶರಶ್ಚಂದ್ರ. ಅವಳ ಮೂಡ್ ಸರಿ ಮಾಡುವುದೇ ಅವನ ಮುಖ್ಯ ಉದ್ದೇಶವಾಗಿತ್ತು. ಗೆಳತಿ ತನ್ನೊಂದಿಗೆ ಇಲ್ಲ ಎಂದು ನೊಂದುಕೊಂಡಿದೆಯಲ್ಲ ಹುಡುಗಿ. ಅವನ ಮಾತಿನಿಂದ ಸಂಕೋಚವಾಗಿತ್ತು ಪ್ರಾರ್ಥನಾಗೆ. ನನ್ನ ಬುದ್ಧಿಗೆ ಅದ್ಯಾಕಂಗೆ ಬೆಪ್ತಕ್ಡಿ ಹಂಗೆ ನಿಂತ್ಬಿಟ್ಟಿದ್ದೆ ನಾನು. ಒಂದೊಂದು ಸಲ ನನ್ನ ತಲೆಯ ಕೆಲಸನೇ ಮಾಡೋಕ್ಕಿಲ್ಲ. ಇವನು ತನ್ನ ಪ್ಯಾಂಟ್ ಜೇಬಿನಲ್ಲಿ 2 ಕೈ ತೂರಿಸಿ ನಿಂತು ಅವಳನ್ನು ಆಗಾಗ ನೋಡುತ್ತಿದ್ದ. ಬೇಡ ಬೇಡ ಎಂದುಕೊಂಡಿದ್ದರೂ ಮನಸ್ಸು ಕೇಳಬೇಕಲ್ಲ. ಮತ್ತೆ ಮತ್ತೆ ಅವಳನ್ನು ನೋಡುವಂತೆ ಹಠ ಹಿಡಿಯುತ್ತಿತ್ತು. ಏನೂ ಮಾಡಲಾರದಾಗಿದ್ದ ಅವನು. ಅವನ ನೋಟ ಆಗಾಗ ತನ್ನನ್ನು ಸವರುತ್ತಿರುವುದು ಅವಳಿಗೂ ಅರಿವಿತ್ತು.
ತಲೆ ಎತ್ತುವ ಸಾಹಸ ಮಾಡಿರಲಿಲ್ಲ ಅವಳು. ನಿಧಾನವಾಗಿ ಅವನಿತ್ತ ಕರ್ಚೀಪ್ನಿಂದ ಕಣ್ಣೀರು ಒರೆಸಿಕೊಂಡಿದ್ದಳು. ಅದರ ಘಮ ಅವಳನ್ನು ಯಾವುದೋ ಲೋಕಕ್ಕೆ ಕೊಂಡೊಯ್ದಿತ್ತು. ಅವಳಿಗೆ ಆ ಘಮ ಅತ್ಯಂತ ಚಿರಪರಿಚಿತ. ಅವನು ತನ್ನ ಸುತ್ತಮುತ್ತ ಸುಳಿದಾಗಲೆಲ್ಲ ಈ ಘಮ ಅವಳನ್ನು ಸವರುತ್ತಿತ್ತು. ಪ್ರಾರ್ಥನಾ ಪ್ರಾರ್ಥನಾ ಕರೆದಿದ್ದ ಅವನು 2-3 ಸಲ. ಹ್ಞೂ ಹುಡುಗಿ ಈ ಲೋಕದಲ್ಲಿ ಇದ್ದರೆ ತಾನೇ. ಅವಳ ಸನಿಹ ಬಂದು ಮತ್ತೆ ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದಿದ್ದ ಶರಶ್ಚಂದ್ರ. ಬೆಚ್ಚಿ ಅವನತ್ತ ನೋಡಿದ್ದಳು ಪ್ರಾರ್ಥನಾ. ಅವಳತ್ತ ನೋಡುತ್ತಿದ್ದವನು ಏನೂ ಎಂಬಂತೆ ಹುಬ್ಬು ಹಾರಿಸಿದ್ದ ಶರಶ್ಚಂದ್ರ. ಮತ್ತೆ ಅವನತ್ತ ನೋಡದೆ ಎತ್ತಲೋ ನೋಡಿದ್ದಳು ಹುಡುಗಿ. ಇವನ ಇಂತಹ ಚರ್ಯೆಗಳು ಅವಳಿಗೆ ಅರಿಯದ ಭಾವ ಉಂಟು ಮಾಡುತ್ತಿದ್ದವು. ಅರ್ಥವಾಗದ ಸ್ಥಿತಿ ಅವಳದು. ಅದಕ್ಕೆ ಆದಷ್ಟು ಅವನ ಕಣ್ತಪ್ಪಿಸುತ್ತಿದ್ದಳು ಅವಳು. ಇಬ್ಬರು ಕಾರ್ ನಿಲ್ಲಿಸಿದ ಜಾಗಕ್ಕೆ ಬಂದಿದ್ದರು. ಅವಳಿಗಾಗಿ ಮುಂದಿನ ಡೋರ್ ತೆಗೆದು ಪಕ್ಕ ಸರಿದು ನಿಂತಿದ್ದ ಶರಶ್ಚಂದ್ರ. ಅವನತ್ತ ನೋಡಿದಳು ಕಣ್ಣರಳಿಸಿ. ತಾನು ಇಲ್ಲಿ ಕೂತ್ಕೋಬೇಕಾ ಎಂಬಂತೆ. ಅವಳ ಕಣ್ಣಿನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದ ಅವನು ಇತ್ತೀಚೆಗೆ ತನ್ನ ತಲೆಕೂದಲನ್ನು ಮೇಲೇರಿಸಿ, ಸಿಟ್ ಡೌನ್ ಪ್ರಾರ್ಥನಾ, ನಿನಗೆ ಅಂತಾನೆ ಜಾಗ ಬಿಟ್ಟು ನಿಂತಿದ್ದು ನಾನು ಬಾಗಿಲು ತೆರೆದು. ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಇಲ್ಲಿ ಹಾಂ ಎಂದು ಮೃದುವಾಗಿ ಕೇಳಿದ್ದ ಅವಳನ್ನೇ ನೋಡುತ್ತಾ. ಅವನ ನೋಟವನ್ನು ಎದುರಿಸಲು ಅವಳಿಂದ ಅದ್ಯಾಕೋ ಸಾಧ್ಯವಾಗುತ್ತಿರಲಿಲ್ಲ. ಅವನ ಕಣ್ಣು ತಪ್ಪಿಸುತ್ತಿದ್ದಳು ಹುಡುಗಿ. ಅವಳ ಈ ಚರ್ಯೆ ಅವನಿಗೆ ತುಂಬ ಇಷ್ಟವಾಗುತ್ತಿತ್ತು. ಮುಗುಳ್ನಗುತ್ತಿದ್ದ ಶರಶ್ಚಂದ್ರ ಸರಿ ಎಂಬಂತೆ ತಲೆಯಾಡಿಸಿ ಅತ್ತ ಸರಿದಿದ್ದಳು ಪ್ರಾರ್ಥನಾ. ಅವಳಿಗೆ ಜಾಗ ಬಿಟ್ಟು ಸರಿದು ಹೋದ ಡ್ರೈವರ್ ಸೀಟಿನ ಕಡೆಗೆ ಅವನು. ಅವಳಿಗೆ ಅವನ ಪಕ್ಕ ಕುಳಿತುಕೊಳ್ಳಲು ಮುಜುಗರವಾಗುತ್ತಿತ್ತು. ಇವಯ್ಯ ಯಾಕೋ ಬಿಡ ಥರನೇ ಇಲ್ವಲ್ಲ, ನಾನೆಲ್ಲಿ ಕೂತ್ಕೊಳ್ದೆಯಾ? ನನಗೆ ಯಾಕೋ ಹೆಂಗೆಂಗೋ ಆಯ್ತದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಥತ್ ಎಂದುಕೊಳ್ಳುತ್ತಲೇ ಮುದುರಿ ಕುಳಿತುಕೊಂಡಿದ್ದಳು ಹುಡುಗಿ ಮುಜುಗರದ ಮುದ್ದೆಯಾಗಿ. ಅವನು ಕುಳಿತು ಅವಳ ಕಡೆಗೆ ನೋಡಿದ್ದ. ಹುಡುಗಿ ಹೊರಗಡೆ ದೃಷ್ಟಿ ಹರಿಸಿ ಕುಳಿತು ಬಿಟ್ಟಿದ್ದಳು. ಆದಷ್ಟು ಮುದುರಿ. ಮುಗುಳ್ನಕ್ಕ ಶರಶ್ಚಂದ್ರ ಅವಳತ್ತ ಬಾಗಿದ್ದ. ಸೀಟ್ ಬೆಲ್ಟ್ ಹಾಕಲು ಒಮ್ಮೆಲೇ ಆದ ಘಟನೆಗೆ ಹುಡುಗಿ ಬೆಚ್ಚಿ ಇತ್ತ ನೋಡಿದ್ದಳು. ಅವಳ ತೀರಾ ಸನಿಹ ಇತ್ತು ಅವನ ಮುಖ. ಹಾರಾಡುತ್ತಿದ್ದ ಅವನ ಸೊಂಪು ಕೂದಲು ಅವಳ ಮುಖವನ್ನು ಸವರಿತ್ತು. ಅದೇ ಮತ್ತೇರಿಸು ಅವನ ಮೈಯ ಘಮ ಅವಳಿಗೆ ಅರಿಯದ ಪುಳಕ ನೀಡಿತ್ತು. ಮೈಮರೆತು ಅವನನ್ನೇ ನೋಡುತ್ತಾ ಬಾಕಿಯಾಗಿಬಿಟ್ಟಿದ್ದಳು ಪ್ರಾರ್ಥನಾ. ಅವನ ಪಾಡಿಗೆ ಅವನು ಅವಳ ಸೀಟ್ ಬೆಲ್ಟ್ ಹಾಕಿ ಅವಳತ್ತ ನೋಡಿದ್ದ. ತನ್ನ ವಿಶಾಲವಾದ ನೀಲಿ ಕಂಗಳನ್ನು ಅರಳಿಸಿ ತನ್ನನ್ನೇ ಎವೆಯಿಕ್ಕದೆ ನೋಡುತ್ತಿದ್ದವಳನ್ನು ನೋಡಿದವನಿಗೆ ಮೈಮನಗಳಲ್ಲಿ ಮಿಂಚಿನ ಸಂಚಾರವಾಗಿತ್ತು. ತನ್ನ ಅತಿ ಹತ್ತಿರದಲ್ಲಿದ್ದ ಅವಳ ಮುಖವನ್ನು ಅಂಗೈಯಲ್ಲಿ ಹಿಡಿದು ಮನಸಾರ ಮುದ್ದಿಸುವ ಮನಸ್ಸಾಗಿತ್ತು ಅವನಿಗೆ. ಸರ್ರನೆ ಹಿಂದೆ ಸರಿದವನು ತನ್ನ ಕೂದಲನ್ನು ಎಡಗೈಯಿಂದ ಮೇಲೇರಿಸಿ ಹೃದಯದ ಬಡಿತವನ್ನು ಹಿಡಿತಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದ ಶರಶ್ಚಂದ್ರ. ಮತ್ತೆ ಒಂದಿಷ್ಟು ಸಮಯದ ಬಳಿಕ ಅವಳ ಕಡೆಗೆ ನೋಡಿದ್ದ. ಅವಳು ಇನ್ನೂ ಕಂಗಳನ್ನರಳಿಸಿ ತನ್ನ ಕಡೆಗೆ ನೋಡುತ್ತಿದ್ದುದನ್ನು ನೋಡಿ ಅವಳ ಸನಿಹ ಬಂದು, ಯಾಕೆ ಹಂಗೆ ನೋಡ್ತಾ ಇರೋದು? ಅಷ್ಟು ಚೆಂದಾಗಿದ್ದೀನಾ ನಾನು ಎಂದು ಮೋಹಕವಾಗಿ ಪಿಸುಗುಟ್ಟಿದ್ದ ಶರಶ್ಚಂದ್ರ. ಬೆಚ್ಚಿದ ಹುಡುಗಿ ಸರ್ರನೆ ಕಿಟಕಿಯ ಆಚೆ ನೋಡತೊಡಗಿದ್ದಳು. ಜೋರಾಗಿ ಎದೆ ಹೊಡೆದುಕೊಳ್ಳುತ್ತಿತ್ತು ಅವಳಿಗೆ. ಎದೆ ಬಡಿತವನ್ನು ಸಂಭಾಳಿಸಿಕೊಳ್ಳತೊಡಗಿದಳು ಹುಡುಗಿ. ಥತ್, ನಾನ್ಯಾಕ ಅವಯ್ಯನ್ನೇ ಹಂಗೆ ನೋಡ್ತಿದ್ದೆ? ಒಳ್ಳೆ ಮಂಕ್ ಥರವ, ತಲೆ ಬ್ಯಾಡ್ವಾ ನನಗೆ. ಇವಯ್ಯ ಹೀಗೆಲ್ಲ ಆಡಿದ್ರೆ ನನಗೆ ಕೈಕಾಲೇ ಆಡೋಕ್ಕಿಲ್ಲ. ನಾನು ಅವತ್ತೇ ಹೇಳಿದ್ನೇ ಹಿಡ್ಕೊಂಬಿಟ್ಟವ್ರೆ. ನೀವು ಚೆಂದಾಗಿದ್ದಾರ ಅಂದ್ಬಿಟ್ಟಿದ್ನಲ್ಲ ನಾನು. ಆದ್ರೂ ಹಂಗೆ ಕೇಳೋದು. ಅವನ ಮೋಹಕ ಪಿಸುಧ್ವನಿಗೆ ಮೈಯೆಲ್ಲ ಕಂಪಿಸಿಬಿಟ್ಟಿತ್ತು ಅವಳಿಗೆ. ಅವಳ ರೀತಿ ನೋಡಿದವನ ಮುಖದ ಮೇಲೆ ಸುಂದರ ಮುಗುಳ್ನಗು ಮೂಡಿತ್ತು. ಕಾರ್ ಸ್ಟಾರ್ಟ್ ಮಾಡಿ ಮುನ್ನಡೆಸಿದ್ದ. ಅವನು ಆಗಾಗ ಅವಳ ಕಡೆ ದೃಷ್ಟಿ ಹಾಯಿಸುತ್ತಿದ್ದ, ಮನಸ್ಸು ತಡೆಯದೆ. ಅವಳು ಮಾತ್ರ ಅವನತ್ತ ತಿರುಗುವ ಸಾಹಸ ಮಾಡಲಿಲ್ಲ. ಗಾಳಿಗೆ ಹಾರಾಡುತ್ತಿದ್ದ ತನ್ನ ಮುಂಗುರುಳನ್ನು ಕಿವಿಯ ಹಿಂದೆ ಸಿಕ್ಕಿಸುವ ವಿಫಲ ಪ್ರಯತ್ನ ಮುಂದುವರೆದಿತ್ತು ಅವಳದು. ನೋಡಿದವನಿಗೆ ಸುಮ್ಮನೆ ಇರಲಾಗಲಿಲ್ಲ. ವಿಂಡೋ ಗ್ಲಾಸ್ ಮೇಲೆ ಮಾಡ್ಲ ಪ್ರಾರ್ಥನಾ ಎಂದಿದ್ದ ಮೃದುವಾಗಿ. ಅವನ ಮಾತಿಗೆ ಅವನ ಕಡೆ ನೋಡಿದವಳಿಗೆ ಕಂಡಿದ್ದು ಮತ್ತದೇ ಮೋಹಕ ನೋಟ. ತಲೆ ತಗ್ಗಿಸಿ ಬೇಡ ಎಂಬಂತೆ ತಲೆ ಆಡಿಸಿದ್ದಳು, ಒಂದೂ ಮಾತನಾಡದೆ. ಕಿಟಕಿ ಗ್ಲಾಸ್ ಏರಿಸಿದರೆ ಅನಿವಾರ್ಯವಾಗಿ ಅವನ ಕಡೆ ನೋಡಬೇಕಾಗಿ ಬರಬಹುದು, ಅದು ಅವಳ ಯೋಚನೆ. ಸುಮ್ಮನಾಗಿದ್ದ ಶರಶ್ಚಂದ್ರ. ನಿನ್ನ ಗೆಳತಿ ಊರಿಗೆ ಹೋದಳು ಅಂತ ಅತ್ತಿದ್ದ ಆವಾಗ ನೀನು ಪ್ರಾರ್ಥನಾ ಎಂದಿದ್ದ ಮೃದುವಾಗಿ. ಹ್ಞೂ ಸರ್, ನನಗೆ ಅಂತವ ಇರೋಳು ಅವಳೊಬ್ಳೆಯ ಈ ಪ್ರಪಂಚದಾಗೆ ಸರ್. ಅಮ್ಮನ್ನ ಹುಟ್ದಾಗ್ಲೆಯ ಕಳ್ಕಂಡೆ. ಅಪ್ಪ ಇದ್ರೂ ನನ್ನ ಪಾಲಿಗೆ ಇರಲಿಲ್ಲ ಯಾವತ್ತೂ. ಇದ್ದೋರೊಬ್ಬರು ಅಜ್ಜಮ್ಮ, ಅವರು ನನ್ನ ಬಿಟ್ಟೋದ್ರು. ಇನ್ಯಾರವರೇ ನನಗೆ ನನ್ನವರು ಅಂತವ? ನನಗೆ ಅವಳೆಯ ಎಲ್ಲನೂ ಎಂದಿದ್ದಳು ಭಾವುಕಳಾಗಿ. ಅವಳ ಈ ಮಾತಿನಿಂದ ಅವನ ಮನಸ್ಸಿಗೆ ವಿಪರೀತ ಸಂಕಟವಾಗಿತ್ತು. ಹಾಗಾದರೆ ನಾನು ಇವಳ ಪಾಲಿಗೆ ಏನೂ ಅಲ್ಲವೇ? ಇವಳ ಮನಸ್ಸಿನಲ್ಲಿ ನಾನು ಅವಳ ಹತ್ತಿರದವನು ಎನ್ನುವ ಭಾವನೆ ಕೂಡ ಇಲ್ಲವೇ? ಇದೇ ಯೋಚನೆಯಿಂದ ನಲುಗಿ ಹೋದ ಶರಶ್ಚಂದ್ರ ಒಳಗೊಳಗೆ.
ಯಾರೋ ತನ್ನ ಎದೆಗೆ ಇರಿದಂತಹ ನೋವಾಗಿತ್ತು ಅವನಿಗೆ ಅವಳ ಈ ಮಾತಿನಿಂದ. ಅವಳ ಮನಸ್ಸಿನಲ್ಲಿ ತನ್ನ ಸ್ಥಾನ ಏನು? ಹಾಗಾದರೆ ಅವಳಿಗೆ ಹತ್ತಿರದವನು ತಾನು ಎನ್ನುವ ಒಂದು ಸಣ್ಣ ಅನಿಸಿಕೆಯೂ ಇಲ್ಲವಲ್ಲ ತನ್ನ ಬಗ್ಗೆ ಕೇಳಿಕೊಂಡಿದ್ದ ತನ್ನಲ್ಲೇ. ಅದೂ ಸರಿಯೇ, ಯಾಕೆ ಇರಬೇಕು ಅವಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅಂತಹ ಭಾವನೆ? ನಾನು ಯಾವಾಗ ಅವಳಿಗೆ ಅಷ್ಟು ಹತ್ತಿರದವನಾದೆ? ಅವಳ ಸನಿಹ ಇದ್ದ ಮಾತ್ರಕ್ಕೆ ಅವಳ ಮನಸ್ಸಿಗೂ ಹತ್ತಿರದವನಾದೆ ಎಂದು ಅರ್ಥವೇ? ಅಥವಾ ಅವಳಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ಅವಳು ನನ್ನವಳು ಎಂದು ಅರ್ಥವೇ? ನನ್ನ ಮನಸ್ಸಿನಲ್ಲಿ ಅವಳು ನನ್ನ ಹತ್ತಿರದವಳು ಎಂಬ ಭಾವನೆ ಇರಬಹುದು. ಅದೇ ಭಾವನೆ ಅವಳಲ್ಲೂ ಇರಬೇಕು ಎಂಬ ನಿಯಮ ಇದೆಯೇ? ಖಂಡಿತ ಇಲ್ಲ. ಇಂತಹುದೇ ಭಾವನೆಗಳಿಂದ ನಲುಗಿ ಹೋಗತೊಡಗಿದ್ದ ಶರಶ್ಚಂದ್ರ ಭಾರವಾದ ನಿಟ್ಟುಸಿರು ಬಿಟ್ಟು ಕಾರ್ ಚಲಾಯಿಸುತ್ತಲೇ ಇದ್ದ. ಹಾಗಾದರೆ ನಾನು ನಿನ್ನ ಜೀವನದಲ್ಲಿ ಏನೂ ಅಲ್ವಾ ಪ್ರಾರ್ಥನಾ? ದೀನನಾಗಿ ದುಃಖಕ್ಕೆ ನಡುಗುತ್ತಿದ್ದ ತನ್ನ ಧ್ವನಿಯನ್ನು ನಿಯಂತ್ರಿಸುತ್ತಾ ಕೇಳಿದ್ದ ಸಣ್ಣದಾಗಿ ಶರಶ್ಚಂದ್ರ ಅವಳನ್ನೇ ನೋಡುತ್ತಾ. ಥಟ್ಟನೆ ಅವನತ್ತ ದೃಷ್ಟಿ ಹರಿಸಿದ್ದಳು ವಿಶಾಖ. ಅವಳನ್ನೇ ದೃಷ್ಟಿ ಹರಿಸಿದ್ದಳು ಪ್ರಾರ್ಥನಾ. ಅವಳನ್ನೇ ನೋಡುತ್ತಿದ್ದ ಅವನ ನೋಟ ಏನನ್ನೋ ಹೇಳುತ್ತಿರುವ ಭಾವನೆ. ಯಾಕೋ ಅವಳಿಗೆ ದುಃಖವಾಗಿತ್ತು ಅವನ ಮಾತಿನಿಂದ. ಅವನ ನೋಟದಲ್ಲಿ ಬೇಡಿಕೆ ಇದ್ದೇ ಅರ್ಥವಾಗಲಿಲ್ಲ ಅವಳಿಗೆ. ಏನು ಹೇಳುವುದು ಅವನ ಮಾತಿಗೆ ತಿಳಿಯಲಿಲ್ಲ ಹುಡುಗಿಗೆ. ಅಸಲಿಗೆ ಅವನು ಏನು ಕೇಳಲು ಬಯಸುತ್ತಾನೆ ತನ್ನ ಬಾಯಿಂದ ಅರ್ಥವಾಗಲಿಲ್ಲ ಅವಳಿಗೆ. ತಲೆ ತಗ್ಗಿಸಿದ್ದಳು ಪ್ರಾರ್ಥನಾ. ತಡೆಯಲಾಗಲಿಲ್ಲ ಅವಳ ಮೌನವನ್ನು ಅವನಿಂದ. ತನ್ನ ಮನಸ್ಸಿನ ತುಮುಲಗಳಿಗೆಲ್ಲ ಉತ್ತರ ಬೇಕೇ ಬೇಕು ಎನ್ನಿಸಿಬಿಟ್ಟಿತ್ತು ಅವನಿಗೆ. ಅವಳ ಮೌನ ಅವನಿಗೆ ಸಮಾಧಾನ ನೀಡಲಿಲ್ಲ. ಉತ್ತರ ಬೇಕಿತ್ತು ಅವಳಿಂದ. ಒಂದು ಬದಿಗೆ ಕಾರ್ ನಿಲ್ಲಿಸಿದ ಶರಶ್ಚಂದ್ರ. ಹೇಳು ಪ್ರಾರ್ಥನಾ, ನಾನು ನಿನ್ನ ಬದುಕಿನಲ್ಲಿ ಏನೂ ಅಲ್ವಾ? ಅವನತ್ತ ನೋಡುತ್ತಾ ಆದಷ್ಟು ಮೃದುವಾಗಿಯೇ ಕೇಳಿದ್ದ ಅವನು. ಮಾತು ತಡವರಿಸುತ್ತಿತ್ತು ದುಃಖದ ತೀವ್ರತೆಗೆ. ಅವನ ಮಾತಿನಲ್ಲಿ ಅತ್ಯಂತ ನೋವಿತ್ತು. ಅದು ಅವಳ ಅರಿವಿಗೂ ಬಂದಿತ್ತು. ಅವನಿಗೆ ಇಂದು ತನ್ನ ಪ್ರಶ್ನೆಗೆ ಉತ್ತರ ಪಡೆಯಲೇಬೇಕೆಂಬ ಜಿದ್ದು ಬಂದುಬಿಟ್ಟಿತ್ತು. ಬಿಡುವ ಮಾತೇ ಇರಲಿಲ್ಲ. ಏನು ಉತ್ತರ ಕೊಡಬೇಕೆಂದೇ ಅರ್ಥವಾಗದ ಸ್ಥಿತಿಯಲ್ಲಿದ್ದಳು ಹುಡುಗಿ. ಕಣ್ಣೆತ್ತಿ ಅವನನ್ನೇ ಅಯೋಮಯಳಾಗಿ ನೋಡಿದ್ದಳು. ಅದ್ಯಾಕೋ ಕಣ್ತುಂಬಿ ಬಂದಿತ್ತು ಅವಳಿಗೆ. ಏನು ಹೇಳುವುದು ಈ ವಯ್ಯ ಹೀಗೆಲ್ಲ ಕೇಳಿದ್ರೆ? ನನ್ನ ಜೀವನದಲ್ಲಿ ಇವರು ಇಲ್ಲಾಂದಿದ್ರೆ ಏನೇನೋ ಆಗ್ಬಿಡೋದಲ್ವಾ? ನಾನು ಇವತ್ತು ಜೀವಂತವಾಗಿ ಇವನಿ ಅಂದರೆ ಅದಕ್ಕೆ ಇವರೇ ಕಾರಣ ಅಲ್ವಾ? ಬಹುಶಃ ಈ ವಯ್ಯ ಇಲ್ಲಾಂದಿದ್ರೆ ನಾನಿವತ್ತು ಇರ್ತಾನೇ ಇರಲಿಲ್ವೇನೋ. ಈಗಲೂ ಅಷ್ಟೇಯ. ಇವರು ನಮ್ಮನೆಗೆ ಅಂದಿಲ್ಲದೆ ಇದ್ದರೆ ನಾನು ಎಲ್ಲಿ ಅಂತವ ಅಲ್ದಾಡ್ತಿದ್ದೆ. ನನ್ನಂಥ ಅನಾಥ ಹುಡುಗಿ ಪರಿಸ್ಥಿತಿ ಏನಾಗಿ ಹೋಗಿರೋದು? ಇವರ ಉಪಕಾರವ ನನ್ನ ಉಸಿರಿರೋ ಗಂಟ ಮರೆಯೋಕ್ಕಿಲ್ಲ ನಾನು. ಹೆಂಗೆ ಹೇಳೋದು ಇದನ್ನ ಇವರಿಗೆ? ಇದನ್ನೆಲ್ಲನೂ ತುಂಬಿದ ಕಂಗಳ ಅವಳ ನೋಟ ಅವನಲ್ಲಿ ಸಂಚಲನವನ್ನುಂಟು ಮಾಡಿತ್ತು. ಅವಳ ಬಳಿ ಸರಿದು ಮೃದುವಾಗಿ ಅವಳ ಮುಖವನ್ನು ಹಿಡಿದು ಅವಳ ಕಂಗಳನ್ನು ಒರೆಸಿದ್ದ ಶರಶ್ಚಂದ್ರ. ಚುಪ್ ಅಳ್ಬೇಡ, ದಯವಿಟ್ಟು ಅಪ್ಪು, ಪ್ಲೀಸ್. ನೀನು ಅತ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಾನು ಕೇಳಿದ ಪ್ರಶ್ನೆ ನಿನಗೆ ಅಷ್ಟು ನೋವು ಕೊಡೋದಾದರೆ ನೀನು ಉತ್ತರ ಕೊಡಬೇಡ ಕಣೋ. ಆದರೆ ಈಗ ಅಳು ನಿಲ್ಲಿಸು ಅಪ್ಪು, ಪ್ಲೀಸ್ ಎಂದಿದ್ದ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದೆ. ಅವನ ಇಂತಹ ಗುಣವೇ ಅವಳನ್ನು ಅವನತ್ತ ಸೆಳೆದು ಬಿಡುತ್ತದೆ. ಅದು ಯಾವ ಭಾವನೆ ಏನು? ಅದು ಅವಳ ಯೋಚನೆಯ ಪರಿಮಿತಿಗೂ ಮೀರಿದ ಸಂಗತಿ. ಅವಳಿಗೆ ಅದ್ಯಾವುದೂ ಅರ್ಥವಾಗದು. ಮುಗ್ಧ ಮನಸ್ಸಿನ ಮುದ್ದು ಹುಡುಗಿ ಅವಳು. ಅವನನ್ನೇ ನೋಡುತ್ತಿದ್ದವಳ ನೀಲಿ ಕಂಗಳ ಮೋಡಿಗೆ ಒಳಗಾಗಿದ್ದ ಶರಶ್ಚಂದ್ರ ಅವಳು ನೋಟ ತಗ್ಗಿಸಿದ ಕೂಡಲೇ ಕಂಗಳನ್ನು ಮೃದುವಾಗಿ ಸವರಿದ್ದ. ಅವನನ್ನು ಬಹುವಾಗಿ ಸೆಳೆಯುವ ಅವಳ ತುಂಬುಗೆಣ್ಣೆಗಳನ್ನೊಮ್ಮೆ ನಿಧಾನವಾಗಿ ಸ್ಪರ್ಶಿಸಿದ್ದ. ಯಾವುದೋ ಮೋಡಿಗೊಳಗಾದವಳಂತೆ ಕಣ್ಣು ಮುಚ್ಚಿಬಿಟ್ಟಿದ್ದಳು ಹುಡುಗಿ. ವಾಹನಗಳ ಸದ್ದಿನ ಪರಿಣಾಮ ತನ್ನನ್ನು ಆವರಿಸಿದ್ದ ಮೋಡಿಯಿಂದ ಹೊರಬಂದಿದ್ದ ಶರಶ್ಚಂದ್ರ ತಕ್ಷಣ ಅವಳ ಮುಖವನ್ನು ಬಿಡುಗಡೆಗೊಳಿಸಿದವನು ತಡಮಾಡದೆ ಕಾರ್ ಚಲಾಯಿಸಿದ್ದ ಮನೆಯ ಕಡೆಗೆ. ಮಧುರವಾದ ಕನಸಿನಿಂದ ಎಚ್ಚೆತ್ತ ಭಾವ ಅವಳಿಗೆ. ಇಲ್ಲೇನು ನಡೆಯಿತು ಎಂಬುದರ ಸ್ಪಷ್ಟತೆ ಇಲ್ಲ. ಎಲ್ಲವೂ ಸುಂದರ ಮೈಮರೆಸುವ ಭಾವನೆಗಳೇ ಪ್ರಾರ್ಥನಾಳ ಪಾಲಿಗೆ. ಕಣ್ಣು ಬಿಟ್ಟವಳು ಮತ್ತೆ ಅವನ ಕಡೆ ನೋಡುವ ಸಾಹಸ ಮಾಡದೆ ಕಿಟಕಿಯ ಆಚೆ ನೋಡುತ್ತಾ ಮುದುರಿ ಕುಳಿತು ಬಿಟ್ಟಿದ್ದಳು ಹುಡುಗಿ. ಅವನಿಗಂತೂ ಆದಷ್ಟು ಬೇಗ ಮನೆ ಸೇರಿದರೆ ಸಾಕು ಎನ್ನುವಂತಾಗಿತ್ತು. ಈ ಹುಡುಗಿ ನನ್ನ ಸನಿಹದಲ್ಲಿದ್ದರೆ ನಾನಾಗಿರಲ್ಲ. ಹುಚ್ಚು ಹಿಡಿಸಿದ್ದಾಳೆ ಈ ಹುಡುಗಿ ನನಗೆ. ಪುಟ್ಟ ಹುಡುಗಿ ಅದ್ಯಾವಾಗ ನನ್ನ ಮನಸ್ಸಿನಲ್ಲಿ ಭದ್ರವಾಗಿ ನೆರೆ ಊರಿದಳೋ ನನಗದರ ಅರಿವೂ ಆಗಲಿಲ್ಲವಲ್ಲ. ಆಶ್ಚರ್ಯ ಅವನಿಗೆ.